ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಬಹಳ ಮುಖ್ಯವಾದ ಸ್ಥಳ. ಇದು ಇಸ್ರೇಲ್ ದೇಶದಲ್ಲಿ ಎಣ್ಣೆ ಮರದ ಗುಡ್ಡದಲ್ಲಿ ಗೆತ್ಸಮನೆ ತೋಟದಲ್ಲಿರುವಂಥ ಒಂದು ಭಾಗ. ಈ ಸ್ಥಳದಲ್ಲಿಯೇ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಡುವುದರ ಹಿಂದಿನ ರಾತ್ರಿ ಬಂದು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದನು. ಅದಕ್ಕೆ ಮುಂಚೆ ಕೂಡ ಯೆರೂಸಲೇಮಿಗೆ ಆತನು ಬರುವಾಗ ಇಲ್ಲಿಯೇ ಆತನು ಬಂದು ಪ್ರಾರ್ಥನೆಯಲ್ಲಿ ಕಾದಿರುವಂಥದ್ದು ಆತನ ಅಭ್ಯಾಸವಾಗಿತ್ತು. ಈ ಎಣ್ಣೆ ಮರದ ಗುಡ್ಡದಲ್ಲಿ ಆತನು ತಂಗಿದ್ದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಪದೇ ಪದೇ ಇಲ್ಲಿ ಬರುತ್ತಾ ಇದ್ದನೆಂಬುದಾಗಿ ಕೂಡ ವಾಕ್ಯವು ಹೇಳುತ್ತದೆ. ಗೆತ್ಸಮನೆ ಎಂಬುದಾಗಿ ಹೇಳುವಾಗ ಎಣ್ಣೆಯ ಆಲೆ ಎಂಬುದಾಗಿ ಅರ್ಥ, ಆಯಿಲ್ ಪ್ರೆಸ್. ಅಂದರೆ ಈ ಎಣ್ಣೆ ತೆಗೆಯುವಂಥ ಈ ಗಾಣ ಇರುತ್ತದಲ್ಲ, ಅದನ್ನು ಆ ರೀತಿ ಗಾಣದಲ್ಲಿ ಹಾಕಿ ಅದನ್ನು ಜಜ್ಜಿ ಎಣ್ಣೆಯನ್ನು ತೆಗೆಯುವಂಥದ್ದು. ಈ ಎಣ್ಣೆ ಮರದ ಗುಡ್ಡ ಅನ್ನುವಾಗ ಇಲ್ಲಿ ಓಲಿವ್ ಮರಗಳು ಇವೆ. ಇಲ್ಲಿ ಓಲಿವ್ ಕಾಯಿಗಳನ್ನು, ಆ ಹಣ್ಣುಗಳನ್ನು ಕಿತ್ತು ಎಣ್ಣೆ ತೆಗೆಯುವಂಥ ಒಂದು ಗಾಣ ಇಲ್ಲಿ ಇದ್ದಿರಬಹುದು. ಆದ್ದರಿಂದ ಗೆತ್ಸಮನೆ ತೋಟ ಎಂಬುದಾಗಿ ಇದು ಕರೆಯಲ್ಪಟ್ಟಿತು. ಯೇಸು ಈ ಸ್ಥಳದಲ್ಲಿ ಆತನ ಆತ್ಮವು ಅಷ್ಟು ಜಜ್ಜಲ್ಪಟ್ಟಿತು. ಶಿಲುಬೆಯಲ್ಲಿ ಆತನ ಶರೀರ ಜಜ್ಜಿ ಹಿಂಡಲ್ಪಟ್ಟಿತು. ಇಲ್ಲಿ ಆತನ ಆತ್ಮ ಜಜ್ಜಿ ಹಿಂಡಲ್ಪಟ್ಟಿತು. ಶಿಷ್ಯರೊಂದಿಗೆ ಆತನು ಇಲ್ಲಿಗೆ ಬಂದಾಗ 3 ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನನ್ನ ಆತ್ಮ ಮರಣಕ್ಕನುಗುಣವಾದಂಥ ದುಃಖದಲ್ಲಿ ಇದೆ. ಇಲ್ಲಿ ನೀವು ನನ್ನೊಂದಿಗೆ ಎಚ್ಚರವಾಗಿರಿ, ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸು ಹೇಳಿದನು. 1 ತಾಸಾದರೂ ನನ್ನೊಂದಿಗೆ ಎಚ್ಚರವಾಗಿರುವುದಕ್ಕೆ ಆಗುವುದಿಲ್ಲವಾ ಎಂದು ಯೇಸು ಕೇಳಿದನು. ಈ ಒಂದು ಸ್ಥಳದಲ್ಲಿಯೇ ಲೋಕದ ಪಾಪಗಳನ್ನು ಹೊತ್ತು ತೀರಿಸಲು ಪಾಪವು ಹಾಕಲ್ಪಡುವಂಥ ಪಾತ್ರೆಯನ್ನು ಯೇಸು ತಂದೆಯ ಬಳಿಯಿಂದ ತೆಗೆದುಕೊಂಡನು. ನಿಮಗೆ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ನೀಗಲಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದನಲ್ಲವ, ಆ ಪಾತ್ರೆಯು ಶಿಲುಬೆಯಲ್ಲಿ ಆತನು ಸೇವಿಸಬೇಕಾದ ಪಾತ್ರೆ ಇಲ್ಲೇ ಕೊಡಲ್ಪಟ್ಟಿತು. ಅದು ಏನೆಂದರೆ, ಮನುಷ್ಯರ ಎಲ್ಲ ಪಾಪಗಳನ್ನು ಆತನ ಮೇಲೆ ಹೊರಿಸಲಾಗುವುದು. ಇಡೀ ಲೋಕದ ಪಾಪಗಳನ್ನು, ಎಲ್ಲ ಮನುಷ್ಯರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಒಬ್ಬ ಮನುಷ್ಯನಾಗಿ ಆತನು ಸಾಯಬೇಕು. ತನ್ನ ಪರಿಶುದ್ಧವಾದ ರಕ್ತವನ್ನು ಆತನು ಸುರಿಸಬೇಕು. ಆಗಲೇ ಮನುಷ್ಯರಿಗೆ ವಿಮೋಚನೆ, ರಕ್ಷಣೆ, ಪಾಪ ಕ್ಷಮಾಪಣೆ, ಪರಲೋಕ ಭಾಗ್ಯ. ಆತನು ಬಯಸದೇ ಇದ್ದಂಥ ಒಂದು ಪಾತ್ರೆಯನ್ನು ನಮ್ಮ ಮೇಲಿದಂಥ ಪ್ರೀತಿಯ ನಿಮಿತ್ತ ಯೇಸು ಇಲ್ಲಿ ಸ್ವೀಕರಿಸಿ, ಶಿಲುಬೆಯಲ್ಲಿ ಆತನು ಸಾಯುವಾಗ ಆತನು ಪಾಪವಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದನು. ಆದ್ದರಿಂದಲೇ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧೀಕರಿಸಲು ಬಲವುಳ್ಳದ್ದು. ಯೇಸು ಕ್ರಿಸ್ತನ ಈ ಸ್ಥಳದಲ್ಲಿಯೇ ಆ ಪಾತ್ರೆಯನ್ನು ಸ್ವೀಕರಿಸಿದನು. ಈ ಒಂದು ಸ್ಥಳದಲ್ಲಿ ಪ್ರಾರ್ಥಿಸುವುದಕ್ಕೆ ಬಂದರೆ ಒಂದು ರೀತಿ ವ್ಯಾಕುಲ, ಆತ್ಮದಲ್ಲಿ ಒಂದು ಭಾರ ನಮ್ಮನ್ನು ಆವರಿಸಿಕೊಳ್ಳುವುದನ್ನು ಅನುಭವಿಸಬಹುದು. ಈ ತೋಟದ ಇನ್ನೊಂದು ಭಾಗದಲ್ಲಿ ಸುಂದರವಾದ ಒಂದು ಚರ್ಚ್ ಇದೆ. ಆಲ್ ನೇಷನ್ ಚರ್ಚ್ ಎಂಬುದಾಗಿ ಯೇಸು ಪ್ರಾರ್ಥಿಸಿದನು ನೆನಪಿಸಿಕೊಳ್ಳುವಂತೆ ಅದನ್ನು ಕಟ್ಟಿದ್ದಾರೆ. ಆ ಆಲಯದ ಸುತ್ತಮುತ್ತಲು ಅನೇಕ ಓಲಿವ್ ಮರಗಳು ಅದನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ. ಅದರಲ್ಲಿ ಒಂದು 4-5 ಮರಗಳು ಯೇಸುವಿನ ದಿನಗಳಿಂದ ಇರುವಂಥ ಓಲಿವ್ ಮರಗಳು. 2000 ವರ್ಷಗಳಿಂದ ಜೀವದಿಂದ ಇದೆ. ವಯಸ್ಸಾಗಿರುವಂಥ ಓಲಿವ್ ಮರಗಳು ಇಂದಿಗೂ ಕೂಡ ಫಲ ಕೊಡುವುದನ್ನು ನಾವು ನೋಡಬಹುದು. ನಾನು ಅದನ್ನು ನೋಡುವಾಗಲೆಲ್ಲ ಯೇಸು ಮಾಡಿದಂಥ ಪ್ರಾರ್ಥನೆ ಶಬ್ದವನ್ನು ಕೇಳಿದ ಮರಗಳು ಎಂದು ಅದನ್ನು ಆಶ್ಚರ್ಯವಾಗಿ ನೋಡುವುದುಂಟು. ಪ್ರತಿ ಬಾರಿ ಕೂಡ ಬರುವಾಗ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಯೇಸುವನ್ನು ನೆನೆಸಿ ಆತನನ್ನು ಸ್ತುತಿಸಿ ಬರುವಂಥದ್ದು ಉಂಟು. ಈ ಸ್ಥಳದಲ್ಲಿ ಈಗ ಜನರೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನಮ್ಮೊಂದಿಗೆ ಬಂದಂಥ ಜನರೆಲ್ಲ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಯೆರೆಮೀಯ 15ನೇ ಅಧ್ಯಾಯ 21ನೇ ವಾಕ್ಯ. ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು ಎಂದು ದೇವರು ಹೇಳುತ್ತಾರೆ. ದುಷ್ಟ ಮನುಷ್ಯರು ನಿಮ್ಮನ್ನು ಆವರಿಸಿಕೊಂಡರ? ದುಷ್ಟ ಮನುಷ್ಯರು, ಅನೇಕ ಬಲಿಷ್ಠರು, ನಿಮಗಿಂತ ಬಲಶಾಲಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ಕಷ್ಟಗಳು, ಇಕ್ಕಟ್ಟುಗಳು, ಉಪದ್ರವಗಳು ದುಷ್ಟ ಮನುಷ್ಯರು ಅಡಗಿಸಿ ನಿಮ್ಮನ್ನು ವೇದನೆ ಪಡಿಸಿ ನಿಮಗೆ ವಿರೋಧವಾಗಿ ಎದ್ದಿದ್ದಾರಾ? ದೇವರು ಹೇಳುತ್ತಾರೆ, ನೀನು ಭಯಪಡಬೇಡ, ಅವರ ಕೈಯಿಂದ ನಾನು ನಿನ್ನನ್ನು ಬಿಡಿಸುವೆನು ಎಂಬುದಾಗಿ. ಈ ಗೆತ್ಸಮನೆ ತೋಟದಲ್ಲಿಯೇ ದುಷ್ಟ ಮನುಷ್ಯರು ಯೇಸುವನ್ನು ಸುತ್ತಿಕೊಂಡರು. ಧಾರ್ಮಿಕ ಮುಖಂಡರು ಯೇಸುವಿನ ಮೇಲೆ ಹೊಟ್ಟೆ ಕಿಚ್ಚುಕೊಂಡು ಎಲ್ಲ ಜನರು ಯೇಸು ಯೇಸು ಎಂಬುದಾಗಿ ಹೋಗುತ್ತಾರಲ್ಲ. ನಾವು ನಮ್ಮ ಆಲಯದಲ್ಲಿ ಬಹಳ ದೊಡ್ಡ ಧರ್ಮದ ನಾಯಕರಾಗಿದ್ದೇವೆ,
ನಮಗಿಂತ ಯೇಸು ಪ್ರಬಲನಾಗುತ್ತಾ ಇದ್ದಾನೆಂಬುದಾಗಿ ಹೊಟ್ಟೆ ಕಿಚ್ಚಿನಿಂದ ಯೇಸುವಿಗೆ ವಿರೋಧವಾಗಿ ಎದ್ದು ಕೊಲೆ ಮಾಡುವುದಕ್ಕೆ ಯೋಜನೆ ಮಾಡಿದರು. ದುಷ್ಟ ಮನುಷ್ಯರು ಆಗ ಇದ್ದಂಥ ಸರ್ಕಾರದೊಟ್ಟಿಗೆ ನಾವು ಮಾತನಾಡಿ ಅವರಿಗೆ ಮರಣದಂಡನೆಯನ್ನು ವಿಧಿಸೋಣ ಎಂಬುದಾಗಿ ಅನೇಕ ದುಷ್ಟ ಮನುಷ್ಯರು ಎದ್ದರು. ಆತನನ್ನು ಬಂಧಿಸಿದರು, ಅನ್ಯಾಯವಾಗಿ ವಿಚಾರಣೆ ಮಾಡಿದರು, ನಿರ್ದೋಷಿ ಎಂದು ತಿಳಿದರೂ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಅಲ್ಲಿದ್ದಂಥ ಸಿಪಾಯಿಗಳು ಯೇಸುವನ್ನು ಹೊಡೆದು ವೇದನೆ ಪಡಿಸಿದರು. ಆದರೆ ಎಷ್ಟೋ ಸಮಯ ದೇವರು ಅಂಥವರ ಕೈಯಿಂದ ಯೇಸುವನ್ನು ಬಿಡಿಸಿ ಮರಣವನ್ನು ಜಯಿಸಿ ಜೀವದಿಂದ ಏಳುವಂತೆ ಮಾಡಿ ಸತ್ತ ಯೇಸು ಇಂದಿಗೂ ಜೀವದಿಂದ ಇರುವಂತೆ ಮಾಡಿದ್ದಾರೆ. ದುಷ್ಟ ಮನುಷ್ಯರಿಂದ ಬರುವಂತ ಕಷ್ಟಗಳು ಎಷ್ಟು ಹೊತ್ತು? ಸ್ವಲ್ಪ ಹೊತ್ತು. ನೀವು ಭಯಪಡಬೇಡಿರಿ. ಶಾಶ್ವತವಾಗಿ ನಿಮ್ಮನ್ನು ಅಡಗಿಸುವುದಕ್ಕೆ ಆಗದು, ನಿಮಗೆ ವೇದನೆ ಉಂಟು ಮಾಡುವುದಕ್ಕೆ ಆಗದು, ನಿಮಗೆ ಕಷ್ಟ ಕೊಡುವುದಕ್ಕೆ ಆಗದು. ಅಂಥವರ ಕೈಯಿಂದ ಕರ್ತನು ನಿಮ್ಮನ್ನು ಬಿಡಿಸಿ ಅದೇ ಜನರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸುವನು. ಅದನ್ನೇ ಯೇಸು ಇಂದು ಮಾಡಲಿದ್ದಾನೆ. ನೀವು ಹೇಳಿರಿ, ದೇವರೇ, ಈ ದುಷ್ಟ ಮನುಷ್ಯರ ಕೈಯಿಂದ ನನ್ನನ್ನು ಬಿಡಿಸಿ, ಈ ಕ್ರೂರರ ಕೈಯಿಂದ ರಕ್ಷಿಸಿ, ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸಿ, ನೀವು ವಾಗ್ದಾನ ಕೊಟ್ಟಂತೆ ನನಗೆ ಮಾಡಿರಿ ಎಂಬುದಾಗಿ ಹೇಳಿರಿ. ಯೇಸುವೆ, ಈ ಮಗನು ಈ ಮಗಳು ದುಷ್ಟರು ಅವರನ್ನು ಆವರಿಸಿಕೊಂಡು ನಿಂತಿರುವುದರಿಂದ, ಬಲಿಷ್ಠರು ಅವರಿಗೆ ವಿರೋಧವಾಗಿ ಎದ್ದಿರುವುದರಿಂದ ಭಯಪಡುತ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ. ಅಂಥವರ ಕೈಯಿಂದ ಇವರನ್ನು ಬಿಡಿಸಿ, ಇವರನ್ನು ಆಶೀರ್ವದಿಸಿ ಸಾಕ್ಷಿಗಳಾಗಿ ನಿಲ್ಲಿಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.